Hey guys, welcome back to Bhumi Talks. ಈ ಒಂದು ವಿಡಿಯೋದಲ್ಲಿ ನಾನು BCom ಫಸ್ಟ್ ಸೆಮಿಸ್ಟರ್ BMS ಸಬ್ಜೆಕ್ಟ್ ಅಲ್ಲಿ ಸ್ಟಾರ್ಟ್ಅಪ್ಸ್ ಅಂಡ್ ಇಟ್ಸ್ ಫೈನಾನ್ಷಿಯಲ್ ಇಶ್ಯೂಸ್ ಅನ್ನೋ ಚಾಪ್ಟರ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಫಸ್ಟ್ಲಿ ಸ್ಟಾರ್ಟ್ಅಪ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೀನಿಂಗ್ ಆಫ್ ಸ್ಟಾರ್ಟ್ಅಪ್. Startup are companies or ventures that are focused on a single product or service that the founders want to bring to market. ಸ್ಟಾರ್ಟಪ್ ಅಂದರೆ ಏನು ಇಲ್ಲ, ಒಂದು ಚಿಕ್ಕ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು, ಅದನ್ನು ಜನರಿಗೆ ತಲುಪಿಸುವಂತಹ ಒಂದು ಪ್ರಾಸೆಸ್ ಆಗಿರುತ್ತೆ. ಆ ತಲುಪಿಸೋ ಪ್ರಾಸೆಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಅಥವಾ ಸೇಲ್ಸ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು. ಈ ರೀತಿ ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ಅದನ್ನು ಮಾರುವಂತಹ ಒಂದು ಪ್ರಾಸೆಸ್ಸನ್ನು ನಾವು ಸ್ಟಾರ್ಟಪ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದ ಸ್ಟಾರ್ಟಪ್ ಫೌಂಡೆಡ್ ಬೈ ಒನ್ ಆರ್ ಮೋರ್ ಎಂಟರ್ಪ್ರೆನರ್ಸ್ ಹೂ ವಾಂಟ್ ಟು ಡೆವಲಪ್ ಎ ಪ್ರಾಡಕ್ಟ್ ಆರ್ ಸರ್ವಿಸ್ ಫಾರ್ ವಿಚ್ ದೇ ಬಿಲೀವ್ ದೆರ್ ಈಸ್ ಡಿಮ್ಯಾಂಡ್. ಒಂದು ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿ ಒಂದು ಎಂಟರ್ಪ್ರೆನರ್ ಅಥವಾ ಒಂದು ವ್ಯಕ್ತಿ ನಂಬಿದಾನೆ ಅಂತಂದರೆ ಆ ಒಂದು ಪ್ರಾಡಕ್ಟನ್ನು ಜನರಿಗೆ ತಲುಪಿಸ್ತಾನೆ ಅಂತ ಅರ್ಥ. ತಲುಪಿಸ್ತಾ ಇದ್ದಾನೆ ಅಂತಂದರೆ ಅದಕ್ಕೆ ಪರ್ಟಿಕ್ಯುಲರ್ ಒಂದು ಸ್ಟಾರ್ಟಪ್ಪನ್ನು ಅವನು ಕ್ರಿಯೇಟ್ ಮಾಡಿಕೊಂಡು ಆ ಸ್ಟಾರ್ಟಪ್ ಮೂಲಕ ಅಥವಾ ಆ ಒಂದು ವೆಂಚರ್ ಅಥವಾ ಕಂಪನಿ ಮೂಲಕ ಅವನು ಆ ಪ್ರಾಡಕ್ಟನ್ನು ಕನ್ಸ್ಯೂಮರ್ಗೆ ತಲುಪಿಸ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನು ಸ್ಟಾರ್ಟಪ್ ಮೀನಿಂಗ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದರೆ ಫೀಚರ್ಸ್ ಆಫ್ ಸ್ಟಾರ್ಟಪ್ಪನ್ನು ನಾವು ನೋಡ್ಬೋದು. ಟ್ರೆಮೆಂಡಸ್ ಗ್ರೋತ್ ಅಂತಂದರೆ ಏನು ಅಂತ ನಾವು ನೋಡೋದಾದರೆ, ಒಂದು ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡಿದ ತಕ್ಷಣ ಗ್ರೋತ್ ಆಗಿಬಿಡುತ್ತಾ? ಇಲ್ಲ. ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು, ಪ್ರತಿಯೊಂದು ಸೇಲ್ಸನ್ನು, ಪ್ರತಿಯೊಂದು ಮ್ಯಾನುಫ್ಯಾಕ್ಚರನ್ನು ಒಂದು ಕನ್ಸ್ಯೂಮರ್ಗೆ ಬೇಕಾಗಿರೋ ರೀತಿ ಅವನು ಹೇಗೆ ಒಂದು ಪ್ರಾಡಕ್ಟನ್ನು ಅವನ ಮನೆಯಲ್ಲಿ ನೋಡ್ಕೊಬೇಕು ಅಂತ ಹೇಳಿ ಅವನು ಅಂದ್ಕೊಂಡಿರ್ತಾನೋ, ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತ ಅಂದ್ಕೊಂಡಿರ್ತಾನೋ, ಯಾವ ಲೆವೆಲ್ಗೆ ಅವನು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅಂತ ಅಂದ್ಕೊಂಡಿರ್ತಾನೋ ಆ ಲೆವೆಲ್ಗೆ ಒಂದು ಸ್ಟಾರ್ಟಪ್ ಕಂಪನಿ ಬಂದು ಕನ್ಸ್ಯೂಮರ್ಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನನ್ನು ಕೊಟ್ಟಷ್ಟು ಅದು ಗ್ರೋತ್ ಆಗ್ತಾ ಇರುತ್ತೆ. ಎಂಪ್ಲಾಯೀಸನ್ನು ಇವರು ಹೈಯರ್ ಮಾಡ್ಕೊಳ್ಳೋದ್ರಿಂದ ಗ್ರೋತ್ ಬಂದು ಜಾಸ್ತಿ ಫೆಸಿಲಿಟೇಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನೋವೇಷನ್ ಅಂತಂದರೆ ನ್ಯೂ ಐಡಿಯಾಸ್ ಬಂದು ಈ ಸ್ಟಾರ್ಟಪ್ಪಲ್ಲಿ ಬರ್ತಾ ಹೋಗುತ್ತೆ. ಹೊಸ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂತಹ ಕೆಪಾಸಿಟಿ ಬಂದು ಎಂಪ್ಲಾಯರ್ಸ್ಗಾಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಯಾರಿಗೆ ಆದರೂ ಇದ್ದೇ ಇರುತ್ತೆ ಸ್ಟಾರ್ಟಪ್ಪಲ್ಲಿ. ಸ್ಟಾರ್ಟಪ್ ಮೇಯ್ನ್ ಏಮ್ ಅಥವಾ ಮೇಯ್ನ್ ಇಂಟೆನ್ಷನ್ ಏನು ಅಂತಂದರೆ ಹೊಸ ಐಡಿಯಾನ ಡೆವಲಪ್ ಮಾಡಿ ಪಬ್ಲಿಕ್ಗೆ ಗೊತ್ತಾಗೋ ಥರ ಮಾಡೋದೇ ಈ ಒಂದು ಸ್ಟಾರ್ಟಪ್ ಏಮ್ ಆಗಿದೆ. ನೆಕ್ಸ್ಟ್ ಈ ಏಜನ್ನು ನಾವು ನೋಡೋದಾದರೆ, ಸ್ಟಾರ್ಟಪ್ಸ್ ಆರ್ ಜನರಲಿ ಯಂಗ್ ಆ್ಯಂಡ್ ಆಫ್ಟರ್ 3 years in business, most ceases operating as startups. This coincides with other events including the company is acquiring by a large company. ಫಾರ್ ಎಕ್ಸಾಂಪಲ್ಗೆ ಸ್ಮಾಲ್ ಕಂಪನಿ ಬಂದು ಲಾರ್ಜ್ ಕಂಪನಿಯಿಂದ ಅಕ್ವೈರ್ ಆಗುವಂಥದ್ದು. ದ ಕಂಪನಿ ಸೆಟಪ್ ಮಲ್ಟಿಪಲ್ ಆಫೀಸಸ್ಸನ್ನು ಕಂಪನಿ ಬಂದು ಸೆಟಪ್ ಮಾಡುವಂಥದ್ದು. ದ ಕಂಪನಿ ಹ್ಯಾಸ್ ಓವರ್ 5 ಡೈರೆಕ್ಟರ್ಸ್ ಬಂದು ಕಂಪನಿಯಲ್ಲಿ ಇರುವಂಥದ್ದು. ಆ್ಯಂಡ್ ದ ಫೌಂಡರ್ಸ್ ಪರ್ಸ್ನಲಿ ಸೆಲ್ ಸಮ್ ಆಫ್ ದೇರ್ ಶೇರ್ಸ್. ಫೌಂಡರ್ಸ್ ಯಾರೆಲ್ಲ ಇರ್ತಾರೆ ಅವರು ಪರ್ಸ್ನಲಿ ಬಂದು ಅವರ ಕೆಲವೊಂದು ಶೇರ್ಸನ್ನು ಅವರು ಮಾರ್ಕೊಳ್ಳುವಂಥದ್ದು. ಇಂಪಾರ್ಟೆಂಟ್ಲಿ ದೇರ್ ಆರ್ ಸ್ಟಿಲ್ ನೋ ಸೆಟ್ ರೂಲ್ಸ್ ಆ್ಯಂಡ್ ಕಂಪನಿ ವಿಚ್ ಇಸ್ 5 years old ಕ್ಯಾನ್ ಸ್ಟಿಲ್ ಎ ಸ್ಟಾರ್ಟಪ್. 5 years old ಆಗಿದೆ ಒಂದು ಕಂಪನಿಗೆ ಅಂತಂದರೆ ಅದನ್ನು ಯಾರು ಸ್ಟಾರ್ಟಪ್ ಅಂತ ಕರೆಯಲ್ಲ, ಒಂದು ಸ್ಮಾಲ್ ಬಿಸ್ನೆಸ್ ಅಂತ ಹೇಳಿ ಕರಿತೀವಿ. ಸ್ಟಾರ್ಟಪ್ ಅಂದರೆ ಬಿಫೋರ್ 3 years ಇರೋದನ್ನು ನಾವು ಸ್ಟಾರ್ಟಪ್ ಅಂತ ಹೇಳಿ ಕರಿತೀವಿ. ಇದು ಸ್ಟಾರ್ಟಪ್ ಏಜ್ ಆಗಿದೆ. ಆ್ಯಂಡ್ ಟೆಕ್ ಓರಿಯೆಂಟೆಡ್ ಅಂದರೆ ಏನು ಅಂತ ನೋಡೋದಾದರೆ, ಎ ಸ್ಟಾರ್ಟಪ್ ಡಸ್ ನಾಟ್ ಬೈ ಡೆಫಿನೇಷನ್ ಹ್ಯಾವ್ ಟು ಬಿ ಟೆಕ್ ಓರಿಯೆಂಟೆಡ್, ಆಲ್ದೋ ಇನ್ ರಿಯಾಲಿಟಿ ದೇ ಆಫನ್ ಆರ್. ಸ್ಟಾರ್ಟಪ್ often use technology to solve problems and the ever growing public access to that technology enables a startup's tremendous growth. ಟೆಕ್ನಾಲಜಿಗೆ ಎಷ್ಟು ಅಪ್ಡೇಟ್ ಆಗಿರ್ತೀವಿ ಅಷ್ಟು ನಮಗೆ ಫ್ಯೂಚರಲ್ಲಿ ಬರುವಂತಹ ಅನ್ಸರ್ಟನಿಟೀಸ್ ಅಥವಾ ರಿಸ್ಕ್ ಆಗಿರ್ಬೋದು ಅಥವಾ ಪ್ರಾಬ್ಲಮ್ಸ್ ಆಗಿರ್ಬೋದು ಇವುಗಳನ್ನು ಸಾಲ್ವ್ ಮಾಡ್ಕೊಂಡು ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇದು ಟೆಕ್ ಓರಿಯೆಂಟೆಡಾ ಅಂತ ಕೇಳೋದಾದರೆ ಹೌದು, ಆದರೆ ಪಾರ್ಷಿಯಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಕೆಲವೊಬ್ಬರು ಟೆಕ್ ಓರಿಯೆಂಟೆಡ್ ಇರಲ್ಲ ಬಟ್ ಇನೋವೇಟಿವ್ ಐಡಿಯಾಸನ್ನು ಕೊಡ್ತಾರೆ, ಕೆಲವೊಬ್ಬರು ಟೆಕ್ ಓರಿಯೆಂಟೆಡ್ ಇರ್ತಾರೆ ಬಟ್ ಇನೋವೇಟಿವ್ ಐಡಿಯಾಸನ್ನು ಕೊಡೋದಿಲ್ಲ. ಈ ರೀತಿಯಾದ ಪ್ರಾಸೆಸ್ ಬಂದು ಈ ಒಂದು ಸ್ಟಾರ್ಟಪ್ಸಲ್ಲಿ ನಡೀತಾ ಹೋಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ನೋಡೋದಾದರೆ ಇದು 4 marksಗೆ ತುಂಬ ಇಂಪಾರ್ಟೆಂಟ್. ಟೈಪ್ಸ್ ಆಫ್ ಸ್ಟಾರ್ಟಪ್ಸ್. ಫಸ್ಟ್ ಒನ್ ಬಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟಪ್.
ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟಪ್ ಅಂದರೆ ಏನು ಅಂತ ನಾವು ನೋಡೋಣ. ಎ ನ್ಯೂಲಿ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಆ್ಯಕ್ಚುಲಿ ಡಿಸ್ಕ್ರೈಬ್ ಸ್ಮಾಲ್ ಬಿಸ್ನೆಸ್. ನ್ಯೂ ಆಗಿ ಎಸ್ಟಾಬ್ಲಿಷ್ ಆಗಿರುವಂತಹ ಬಿಸ್ನೆಸ್ಸನ್ನು ನಾವು ಸ್ಮಾಲ್ ಬಿಸ್ನೆಸ್ ಅಂತ ಹೇಳಿ ಕರಿತೀವಿ. ಎ ಸ್ಮಾಲ್ ಬಿಸ್ನೆಸ್ ಇಸ್ ಎ ಸೆಲ್ಫ್ ಸಸ್ಟೈನ್ಡ್ ಆಪರೇಷನ್ ಡಿಸೈನ್ಡ್ ಅಂದರೆ ಇದು ಸೆಲ್ಫ್ ಸಸ್ಟೈನ್ಡ್ ಆಗಿರುತ್ತೆ, ವಿಚ್ ಇಸ್ ಡಿಸೈನ್ ಟು ಜನರೇಟ್ ರೆವೆನ್ಯೂ ಫ್ರಮ್ ದ ವೆರಿ ಫಸ್ಟ್ ಡೇ. ಯಾವಾಗ ಅವರು ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡ್ತಾರೆ ಅವತ್ತಿಂದ ಅವರು ರೆವೆನ್ಯೂ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಫಂಕ್ಷನ್ ವಿತೌಟ್ ಮೇಜರ್ ಇನ್ವೆಸ್ಟ್ಮೆಂಟ್, ಯಾವುದೇ ರೀತಿಯಾದ ಇನ್ವೆಸ್ಟ್ಮೆಂಟನ್ನು ಮಾಡ್ದಿರ ಅವರು ಫಂಕ್ಷನ್ ಮಾಡಬೇಕು ಅಂತಂದರೆ ಕಂಪನಿ ಒಳಗಡೆ ಅವರು ಗ್ರೋ ಆಗಬೇಕು ಅಂತ ಹೇಳಿ ಅನ್ಕೋತಾರೆ. ಆ್ಯಂಡ್ ವರ್ತ್ ವಿತಿನ್ ಆ್ಯನ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೆಲ್, ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೆಲನ್ನು ಯೂಸ್ ಮಾಡಿಕೊಂಡು ಅವರು ಬೆಳೆಯೋದಕ್ಕೆ ಇಷ್ಟಪಡ್ತಾರೆ. ಸೆಕೆಂಡ್ ಒನ್ ನಾವು ನೋಡೋದಾದರೆ ಬಯಬಲ್ ಸ್ಟಾರ್ಟಪ್ಸ್. Viable startups are companies that were started to be sold to a larger company in the niche. ಇದು ಏನಂತಂದರೆ ಕೆಲವೊಂದು ಸ್ಟಾರ್ಟಪ್ಸ್ ಬಂದು ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಲಿಟಲ್ ಕ್ಯಾಪಿಟಲನ್ನು ಯೂಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿರ್ತಾರೆ. ಈ ಥರ ಸ್ಟಾರ್ಟ್ ಮಾಡಿರುವಂತಹ ಒಂದು ಸ್ಟಾರ್ಟಪ್ಸ್ ಬಂದು ಫ್ಯೂಚರಲ್ಲಿ ದೊಡ್ಡ ದೊಡ್ಡ ಕಂಪನೀಸ್ಗೆ ಸೆಲ್ ಮಾಡ್ಕೊಬಿಡ್ತಾರೆ. ಫಾರ್ ಎಕ್ಸಾಂಪಲ್ಗೆ ನಾವು ನೋಡೋದಾದರೆ ಇನ್ಸ್ಟಾಗ್ರಾಮ್ ಬಂದು ಫೇಸ್ಬುಕ್ಗೆ ಮಾರ್ಬಿಟ್ಟಿದ್ದಾರೆ. ಆ್ಯಂಡ್ ಕರೀಮ್ ಸೋಲ್ಡ್ ಟು ಊಬರ್. ಈ ರೀತಿ ಕೆಲವೊಂದು ಬಿಸ್ನೆಸಸ್ಸನ್ನು ಸ್ಮಾಲ್ ಸ್ಟಾರ್ಟಪ್ಸನ್ನು ಲಿಟಲ್ ಕ್ಯಾಪಿಟಲಿಂದ ಸ್ಟಾರ್ಟ್ ಮಾಡಿ ತದನಂತರ ಅವರು ಫ್ಯೂಚರಲ್ಲಿ ದೊಡ್ಡ ದೊಡ್ಡ ಕಂಪನೀಸ್ಗೆ ಮಾರ್ಕೊಬಿಡ್ತಾರೆ. ಅವ್ರ ಬಿಸ್ನೆಸ್ನ ಅವರೇ ಮಾರ್ಕೊಳ್ಳುವಂತಹ ಪ್ರೊಸೆಸನ್ನು ಬಯಬಲ್ ಸ್ಟಾರ್ಟಪ್ಸ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಸ್ಕ್ಯಾಲಬಲ್ ಸ್ಟಾರ್ಟಪ್. ಸ್ಕ್ಯಾಲಬಲ್ ಸ್ಟಾರ್ಟಪ್ ಅಂದರೆ ಏನು? ಎ ಸ್ಕ್ಯಾಲಬಲ್ ಸ್ಟಾರ್ಟಪ್ ಈಸ್ ಎ ಬಿಸ್ನೆಸ್ ದಟ್ ಕ್ಯಾನ್ ಗ್ರೋ ಆ್ಯಂಡ್ ಇನ್ಕ್ರೀಸ್ ಇಟ್ಸ್ ರೆವೆನ್ಯೂ ವಿತಿನ್ ಎ ಮಿನಿಮಲ್ ಅಡಿಷನಲ್ ಕಾಸ್ಟ್. Scalability is the ability of a business to grow efficiently without spending too much money or sacrificing quality. ಸ್ಕ್ಯಾಲಬಲ್ ಅಂತಂದರೆ ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಸ್ಕೇಲ್ ಮಾಡಿ ಅಂತಂದರೆ ಅಳತೆ ಮಾಡಿ ಅವರು ಬಿಸ್ನೆಸ್ಸಲ್ಲಿ ನಡೆಸ್ಕೊತಾ ಹೋಗೋದು. ಫಾರ್ ಎಕ್ಸಾಂಪಲ್ಗೆ ಅನವಶ್ಯಕತೆ ಆಗಿರುವಂತಹ ಕೆಲವೊಂದು ವಿಷಯಗಳಿಗೆ ಅವರು ದುಡ್ಡನ್ನು ಖರ್ಚು ಮಾಡೋದಕ್ಕೆ ಹೋಗಲ್ಲ. ಯಾವುದು ಜಾಸ್ತಿ ಅವಶ್ಯಕತೆ ಇದೆ ಅದಕ್ಕೆ ಅವರು ಆ್ಯಕ್ಸೆಸನ್ನು ಪಡ್ಕೊಳ್ಳುವಂತಹದ್ದು. ಈ ರೀತಿ ಪ್ರತಿಯೊಂದು ಆ್ಯಕ್ಟಿವಿಟಿಯನ್ನು ಸ್ಕ್ಯಾಲಬಲ್ ಆಗಿ ಅಥವಾ ಅಳತೆ ಮಾಡಿ ಅವರು ತಗೊಂಡು ಹೋಗುವಂತಹ ಒಂದು ಪ್ರಾಸೆಸನ್ನು ಸ್ಕ್ಯಾಲಬಲ್ ಸ್ಟಾರ್ಟಪ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಆಫ್ ಶೂಟ್ ಸ್ಟಾರ್ಟಪ್. ಏನು ಈ ಆಫ್ ಶೂಟ್ ಸ್ಟಾರ್ಟಪ್ ಅಂತಂದರೆ ಫಾರ್ ಎಕ್ಸಾಂಪಲ್ಗೆ ಒಂದು ಪೇರೆಂಟ್ ಕಂಪನಿ ಇದೆ ಅಂತ ಅಂದ್ಕೊಳ್ಳೋಣ. ಪೇರೆಂಟ್ ಕಂಪನಿ ಅಂತ ಅನ್ನೋದಕ್ಕಿಂತ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಆ ಕಂಪನಿಯಿಂದ ಸಪ್ರೇಟಾಗಿ ಒಂದು ಬ್ರ್ಯಾಂಚ್ ಬಂದು ಬೇರೆ ಒಂದು ಕಡೆ ಮೇಂಟೈನ್ ಮಾಡಿದ್ದಾರೆ ಅಥವಾ ಒಂದು ಆಫೀಸ್ ಬಂದು ಮೇಂಟೈನ್ ಮಾಡಿದ್ದಾರೆ. ಆ ರೀತಿ ಮೇಂಟೈನ್ ಮಾಡಿರೋ ಆಫೀಸ್ ಬಂದು ಫ್ಯೂಚರಲ್ಲಿ ಬೇರೊಂದು ಬಿಸ್ನೆಸ್ ಆಗಿ ತಯಾರಾಗೋದನ್ನು ಅಥವಾ ಅದರ ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಪ್ರೊಸೆಸನ್ನು ಆಫ್ ಶೂಟ್ ಸ್ಟಾರ್ಟಪ್ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಸೋಷಿಯಲ್ ಸ್ಟಾರ್ಟಪ್. ಈ ಒಂದು ಸ್ಟಾರ್ಟಪ್ ಬಂದು ಪ್ರಾಫಿಟನ್ನು ಎಕ್ಸ್ಪೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿರುವಂತಹ ಸ್ಟಾರ್ಟಪ್ ಆಗಿರೋದಿಲ್ಲ. ಈ ಕಲ್ಚರಲ್ಲಿ ಎನ್ವಿರಾನ್ಮೆಂಟಲ್ಲಿ ಯಾವ ರೀತಿಯಾದ ಪ್ರಾಬ್ಲಮ್ಸ್ ಇದೆ ಅಂತ ಐಡೆಂಟಿಫೈ ಮಾಡಿ ಅದನ್ನು ಸಾಲ್ವ್ ಮಾಡುವಂತಹ ಒಂದು ಸ್ಟಾರ್ಟಪ್ ಬಂದು ಈ ಸೋಷಿಯಲ್ ಸ್ಟಾರ್ಟಪ್ ಆಗಿದೆ. ಈ ಸೋಷಿಯಲ್ ಸ್ಟಾರ್ಟಪ್ಪಲ್ಲಿ ಯಾವುದೇ ರೀತಿಯಾದ ಪ್ರಾಫಿಟನ್ನು ಅವರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಲ್ಲ. ಆ್ಯಂಡ್ ಇದು ಬಂದು ಒಂದು ಮಾರ್ಕೆಟ್ ಓರಿಯೆಂಟೆಡ್ ವೆಂಚರ್ ಆಗಿರುತ್ತೆ. ಯಾವುದಕ್ಕೆ ಅಂತಂದರೆ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ವಿಚ್ ಆರ್ ದೇರ್ ಫಾರ್ ಕಲ್ಚರಲಿ, ಎನ್ವಿರಾನ್ಮೆಂಟಲಿ ಆ್ಯಂಡ್ ಸೋಷಿಯಲ್ ಇಶ್ಯೂಸ್. ಈ ಎಲ್ಲ ಇಶ್ಯೂಸನ್ನು ಸಾಲ್ವ್ ಮಾಡ್ಕೊಂಡು ಹೋಗುವಂಥದ್ದನ್ನು ಸೋಷಿಯಲ್ ಸ್ಟಾರ್ಟಪ್ ಅಂತ ಹೇಳಿ ನಾವು ಕರಿತೀವಿ. ಇದಿಷ್ಟು ಬಂದು ಟೈಪ್ಸ್ ಆಫ್ ಸ್ಟಾರ್ಟಪ್ಸ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವೆಶನ್ಸನ್ನು ನಾನು ಮಾಡ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡಿ ಆ್ಯಂಡ್ ನನ್ನ ವಿಡಿಯೋಸನ್ನು ಶೇರ್ ಮಾಡ್ತಾ ಹೋಗಿ. ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ಡೌಟ್ ಇದ್ದಲ್ಲಿ. ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರ್ತೋಗಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರ ಕೈಯಲ್ಲಿ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ಯಾರಿಗೆಲ್ಲ ಅವಶ್ಯಕತೆ ಇದೆ ಈ ವಿಡಿಯೋಸನ್ನು ಶೇರ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೆಟ್ಸ್ ಮೀಟ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬಾಯ್.